ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವಂತೆ ಆದೇಶ ಮತ್ತು ಮೇಕೆದಾಟಿಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರತಕ್ಕಂಥ ವಿಚಾರ ಇದೆರಡನ್ನೂ ಇಟ್ಕೊಂಡು ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಆದರೆ ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ವೀಕ್ಷಕರೇ, ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ? ವಾಟಾಳ್ ನಾಗರಾಜ್ ಅವರನ್ನು ಹೊರತುಪಡಿಸಿದ್ರೆ ಒಂದಷ್ಟು ಸಂಘಟನೆಗಳು ನಾಳಿನ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಕರ್ನಾಟಕ ಬಂದ್ಗೆ ಕೇವಲ ವಾಟಾಳ್ ನಾಗರಾಜ್ ಅವರು ಮಾತ್ರ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಬಂದ್ ಕರೆಯಿಂದ ಹಿಂದೆ ಸರಿದಿರುವಂಥದ್ದು ಕರವೆಯ ಎರಡೂ ಬಣಗಳು ಸಹ ಈ ಒಂದು ಬಂದ್ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಬಿಎಂಟಿಸಿ ಕೆಎಸ್ಆರ್ಟಿಸಿಯಿಂದ ಯಾವುದೇ ರೀತಿಯಾದಂಥ ಬಂದ್ಗೆ ಬೆಂಬಲ ಇಲ್ಲ. ನಾಳೆ ಯಥಾ ಪ್ರಕಾರ ಸಂಚಾರ ಇರುತ್ತೆ. ಆಟೋ ಕ್ಯಾಬ್ ಸಂಚಾರವು ವ್ಯತ್ಯಯ ಆಗೋದು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಬಂದ್ಗೆ ಹಲವು ಸಂಸ್ಥೆಗಳಿಂದ ನೈತಿಕ ಬೆಂಬಲ ಘೋಷಣೆಯಾಗಿದೆಯೇ ವಿನಃ ನಾಳಿನ ಬಂದ್ ಪರಿಣಾಮ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾದ್ರೆ ಯಾವ್ಯಾವ ಸಂಘಟನೆಗಳು ನಾಳಿನ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ? ಪ್ರಮುಖವಾಗಿ ವೀಕ್ಷಕರೇ, ಕರವೇ ಪ್ರವೀಣ್ ಶೆಟ್ಟಿ ಬಣ ನಾಳಿನ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಎರಡನೆಯದು, ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿದ್ದಾರೆ. ಮೂರನೇದು, ಖಾಸಗಿ ಸಾರಿಗೆ ಸಂಘಟನೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾಲ್ಕನೇದು, ಓಲಾ ಊಬರ್ ಆಟೋ ಚಾಲಕರು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಳೆ ನಿಜಕ್ಕೂ ಸಹ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ? ಅದು ಯಶಸ್ವಿ ಆಗುತ್ತಾ ಇಲ್ವಾ? ಅಥವಾ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕೇಳುವಂಥದ್ದು, ಕರ್ನಾಟಕದಲ್ಲಿ ನಾಳೆ ಸ್ಕೂಲ್ ಇರುತ್ತಾ, ಕಾಲೇಜ್ ಇರುತ್ತಾ, ಕೆಲಸ ಕಾರ್ಯಗಳಿರುತ್ತಾ, ಬಸ್ಗಳು ಓಡಾಡ್ತಾವ, BMTC ಬಸ್ಗಳು ಮತ್ತು KSRTC ಬಸ್ಗಳು ಓಡಾಡ್ತಾವ. ಇಷ್ಟೂ ವಿಚಾರಗಳಿಗೆ ವೀಕ್ಷಕರೇ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಇದರ ಬಗ್ಗೆ ನಿರ್ಧಾರ ಪ್ರಕಟವಾಗಿಲ್ಲ. ಖಾಸಗಿ ಶಾಲಾ ಕಾಲೇಜುಗಳ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇದರ ಬಗ್ಗೆ ನಿರ್ಧಾರ ಪ್ರಕಟವಾಗಿಲ್ಲ. ಮಗದೊಂದು ಕಡೆ ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳ ಓಡಾಟದಲ್ಲೂ ವ್ಯತ್ಯಯ ಉಂಟಾಗುವಂಥದ್ದು ಅಷ್ಟರ ಮಟ್ಟಿಗೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ನಿಜಕ್ಕೂ ಸಹ ನಾಳೆ ಬಂದ್ ಇರುತ್ತಾ? ಅಗತ್ಯ ವಸ್ತುಗಳು ಸಿಗೋದ್ರಲ್ಲಿ ಎಲ್ಲಾದರೂ ಒಂದು ಕಡೆ ಏರುಪೇರಾಗುತ್ತಾ? ಎಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಬಹುಶಃ ಸಂಜೆಯ ವೇಳೆಗೆ ವೀಕ್ಷಕರೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಗಬಹುದು. ಆದರೆ ನಾಳಿನ ಕರ್ನಾಟಕ ಬಂದ್ 100ಗೆ 100% ಎಲ್ಲ ಸಂಘಟನೆಗಳು ಬೆಂಬಲವನ್ನು ಸೂಚಿಸದೇ ಇರುವಂಥದ್ದು ಸಾಕಷ್ಟು ಗೊಂದಲವನ್ನು ಉಂಟು ಮಾಡಿದೆ. ಇದೆಲ್ಲದರ ನಡುವೆ ವಾಟಾಳ್ ನಾಗರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ನಡೆಯುತ್ತೆ ಅಂತ ಹೇಳಿದ್ದಾರೆ. PNS ವಿಸ್ತಾರ ನ್ಯೂಸ್ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಇರುತ್ತೆ ಅಂತ ಹೇಳಿದ್ದಾರೆ. ನಾಳೆ ಕರ್ನಾಟಕ ಬಂದ್ ನಡೆಯುತ್ತೆ. ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಸಪೋರ್ಟ್ ಅಂತ ಹೇಳಿದ್ರು. ಈಗ ನೋಡಿದ್ರೆ ಬೆಂಬಲ ಇಲ್ಲ ಅಂತ ಇದ್ದಾರೆ. ಯಾಕೆ ಗೊತ್ತಿಲ್ಲ. ಹೋಟೆಲ್ ಮಾಲ್ಗಳಿಗೆ ಬೆಂಬಲ ನೀಡುವಂತೆ ನಾನು ಮನವಿ ಮಾಡ್ತೀನಿ. ನಾಳೆ ಬಂದ್ ಆಗೇ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಹನುಮಂತರಾಜ್ ಅವರು ಮಾತನಾಡಿದ್ದಾರೆ. ನಾಳೆ ಬಂದ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ವಾಟಾಳ್ ನಾಗರಾಜ್ ಅವರು ನೋಡೋಣ. ನಾಳೆ ಏನು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ ನಮ್ಮ ಜೊತೆ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾತಾಡ್ಸೋಣ. ಸರ್, ನಾಳೆ ಬಂದ್ ನಡೆಯುತ್ತಾ ಇಲ್ವಾ? ಸರ್, ನಡೆಯುತ್ತೆ. ಯಾರೇ ನಡೆಯಲ್ಲ ಅಂದವರು ಸಂಘಟನೆಗಳು ಬಂದಿಂದ ಕೆಲ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ. ಸರ್, ನಡೀತದೆ. ಬಂದ್ ನಡೀತದೆ. ಬಂದ್ ಹಾಗೆ ಆಗತ್ತೆ. ಯಾವ ಸ್ವರೂಪದಲ್ಲಿ ಬಂದಿರುತ್ತೆ, ಯಾವ ಸ್ವರೂಪದಲ್ಲಿ ಬಂದ್ ನಡೆಯುತ್ತೆ? ನೀವು ರಾಜ್ಯಾದ್ಯಂತ ನೀವು ತಿರುಗಿ ಬಂದಿದ್ದೀರಾ. ಯಾವ ರೀತಿಯಲ್ಲಿ ಯಾವ ಸ್ವರೂಪದಲ್ಲಿ ಬಂದಿದೆ? ಬಂದ್ಗೆ ಬೆಂಬಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 2,000ಕ್ಕೂ ಮೇಲ್ಪಟ್ಟು ಬೆಂಬಲ ಸಂಘ ಸಂಸ್ಥೆಗಳು. ಅದೊಂದೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾರ್ಥಿಗಳು ಭಾರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಸ್ವಲ್ಪ ಹೆಚ್ಚು ಕಡಿಮೆ 1.5-2 ಕೋಟಿ ಜನ ಬೆಂಬಲ. ಬಂದ್ ಸಂಪೂರ್ಣ ಹಾಗೆ ಆಗುತ್ತೆ. ಯಾವೆಲ್ಲ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲ ಕೊಟ್ಟಿದೆ, ಜೊತೆಗೆ CWMA ಮತ್ತೆ ನಿನ್ನೆ ಕೂಡ ಆದೇಶ ಮಾಡಿದೆ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ. ಜೊತೆಗೆ ವಾಟಾಳ್ ನಾಗರಾಜ್ ಅವರಿಗೆ ಯಾವೆಲ್ಲ ಸಂಘಟನೆಗಳು ಕೂಡ ಬೆಂಬಲ ನೀಡಿವೆ ಹೋರಾಟಕ್ಕೆ? ಇಡೀ ಕರ್ನಾಟಕವೇ ನಮ್ಮ ಜೊತೆಲಿದ್ದಾರೆ.
ಇವತ್ತು ಅನ್ಯಾಯ ಆಗ್ತಾ ಇದೆ. ಇಡೀ ಕರ್ನಾಟಕವೇ ನಮ್ಮ ಜೊತೆಲಿ ಇದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಈಗ ಗೊಂದಲದಿದೆ ಕರ್ನಾಟಕದ ಜನತೆ. ಕೆಲವು ಸಂಘಟನೆಗಳು ಬಂದ್ ಮಾಡಲ್ಲ ಅಂತಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಂದ್ ನಡೆಯುತ್ತೆ ಅಂತಿದ್ದಾರೆ. ಜನತೆಯಲ್ಲಿ ಏನೂ ಗೊಂದಲ ಇಲ್ಲ. ಜನತೆಯಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ಬಂದು ಬೆಂಬಲ ಕೊಡಬೇಕು ಅಂತಿದೆ. ಯಾರು ನಮ್ಮ ಸ್ನೇಹಿತರು ಸ್ವಲ್ಪ ಆ ಥರ ಇರ್ಬೋದು. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಬಂದು ನಡೆದೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, ಪೇನೆಸ್ ವಿಸ್ತಾರ, ಬೆಂಗಳೂರು.